ಅಮ್ಮ ಬಿಡು, ಅದು ಮಾತಾಡ್ತಾ ಹೋದ್ರೆ ಎಷ್ಟು ಹೇಳಿದ್ರು ಅಷ್ಟೇಯ, ಅಲ್ಲಿಗೆ ಬಂದಿಲ್ಲದ, ಬೇರೆ ಎಂತ ಬೇಡ. ನಂಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡು ನೀನೀಗ. ಈ ಪಟಾಕಿ ಹೋಗ್ಯಾನಲ್ಲ, ಅವ್ನ ಫ್ರೆಂಡ್ ಮಾತಾಡ್ಸ್ಕೊಬರೋಕ್ಕೆ ಅಂತ. ನಾ ಹುಡುಗ ಹುಡುಗಿ ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ, ಪಾಪ ಅವರಿಬ್ಬರು ಒಳ್ಳೆ ಫ್ರೆಂಡ್ಸೇನೆ. ಈಗ ಹೋಗ್ಯಾನದ ಹಾಗೆ ನಂಗೆ ಯಾರು ಈ ಊರಲ್ಲೊಬ್ಬರು ಫ್ರೆಂಡ್ ಇದ್ದು ನಾನು ಹೋಗ್ಬೇಕು ಹಿಂಗೆ ವಿಶ್ ಮಾಡಿ ಬರ್ಬೇಕು ಅಂತ ಹೇಳಿದರೆ ನಾನು ಕಳಿಸ್ತಿದ್ದ? ನೀನು ಕಳಿಸ್ತಿದ್ದ ಹೇಳು, ಒಬ್ಬಳನ್ನೆಯ? ಓಹೋ, ಇದನ್ನು ಹೇಳಕ್ಕೆ ಹೋಗಿದ್ದ ನೀನು ಅವಾಗಿಂದ? ಆಗಲಿ ಬಿಡು, ನಿಮ್ಮ ಪ್ರಕಾರನೇ ಆಗಲಿ. ನಿಂಗೆ ಹಾಗೆ ಅಷ್ಟೇ ದೂರದಲ್ಲಿ ಕಾಡು ಮಧ್ಯದಲ್ಲಿ ಯಾರು ಒಬ್ಬರು ಫ್ರೆಂಡ್ ಇದ್ದು ಹೋಗು ಮಾತಾಡ್ಸ್ಕಿ ಬಾ ಅಂತ ಹೇಳಿದ್ರೆ ನೀವು ಒಬ್ಬಳೇ ಹೋಗ್ತಿದ್ದ? ಹೋಗಕ್ಕೆ ಧೈರ್ಯ ಆತಿತ್ತ ನಿಂಗೆ? ಅಲ್ಲ, ನೀ ಕಳಿಸ್ತಿರ್ಲ ನಂಗೆ ಅದನ್ನು ಹೇಳು. ಅದನ್ನು ಹೇಳೋಕ್ಕೆ ಮತ್ತು ನಾನು ನಿನ್ನ ಹತ್ರ ಕೇಳೋದು. ನಾನು ಕಳಿಸ್ದೆ ಅಂತಲೇ ಮಾಡೋಣ. ನೀವು ಒಬ್ಬಳೇ ಹೋಗ್ತಿದ್ದ? ಆ ಕಾಡು ದಾಟಿ ಒಬ್ಬಳೇ ಹೋಗೋಕ್ಕೆ ನಿಂಗೆ ಧೈರ್ಯ ಆತಿತ್ತ? ಆತಿರ್ಲ, ಆದರೂ ನೀನು ನನ್ನ ಒಬ್ಬಳನ್ನೇ ಕಳಿಸ್ತಿರ್ಲ ಬಿಡು. ಅವನ್ನಾದರೂ ಎಲ್ಲಿಗೆ ಬೇಕಾದ್ರೆ ಕಳಿಸ್ತೀಯ, ಫ್ರೆಂಡ್ ಮನೆಗಾಗಲಿ ಎಂತಕ್ಕಾರಾಗಲಿ. ನೋಡಲಿ, ಮತ್ತೆ ಅದನ್ನೇ ಹೇಳ್ತೀಯ, ಕಳಿಸ್ತಿರ್ಲ. ಕಳಿಸಲ್ಲ ಯಾಕೆ ಅಂದರೆ ಇದಕ್ಕೆ ನಿಮ್ಗೆ ಹೋಗೋ ಧೈರ್ಯನೇ ಇರಲ್ಲ, ಹೋಗೋಕ್ಕಾಗೋದೂ ಇಲ್ಲ, ಹಾಗೆ ಅದಕ್ಕೆ ಕಳಿಸಲ್ಲ ಅಷ್ಟೇಯ. ಗೊತ್ತಿರ್ತದೆ ನಿಂಗೆ, ಆದರೂ ಮತ್ತೆ ಬಂದು ಕೇಳ್ತೀಯ ಏನು ಮಾಡಿದ್ರೆ ಅವ್ನು ಕಳಿಸ್ತೀಯ, ನನ್ನ ಕಳಿಸಲ್ಲ. ಹೇಳ್ಬೇಕಂದ್ರೆ ನಿನ್ನ ಕಳಿಸ್ದಷ್ಟು ಅವನ್ನ ಎಲ್ಲಿಗೂ ಕಳಿಸ್ಲ ನಾನು, ಗೊತ್ತಾ? ನಿಂಗೆ ಮಾಡ್ದಷ್ಟು ಅವನಿಗೆ ಏನೂ ಮಾಡಲೇ ಇಲ್ಲ. ಆದರೆ ಒಂದೊಂದು ಸತಿ ಹೇಳ್ತಾನೆ, ಒಂದೊಂದು ಸತಿ ಸುಮ್ಮನಾತಾನೆ. ನಿಮ್ಮದು ಬತ್ತ ಭಾಳ ಕೋನಕ್ಕೆ ಬಂದು ಹೋಗಿದೆ ಪುಟಕ. ಇನ್ನು 13-14 ವರ್ಷದ ಹುಡುಗರು ಮಾಡ್ದಂಗೆ ಮಾಡ್ತೀರಪ್ಪ. ಮತ್ತೇನಲ್ಲ, ತಪ್ಪು ನಮ್ಮದೇಯ. ಎಂತಕ್ಕೆ ಹಿಂಗಿದ್ದೇ ಇಲ್ಲ ನಿಮ್ಮ ತಲೆ ಒಳಗೆ ಬರೋದು ಗೊತ್ತಾ? ಬೇರೆ ಎಂತ ಅಡ್ಡ ಆಲೋಚನೆ ಇಲ್ಲ. ಬೇಕು ಅಂದ ಕೂಡಲೇ ಇಲ್ಲೆಲ್ಲ ಹೊಂದಿಸ್ಕೊಡ್ತೀವಿ, ಎಷ್ಟೇ ಕಷ್ಟ ಆದರೂ. ಏನಾಗ್ತದೆ ಏನು ಹೋಗ್ತದೆ ನಿಮಗೊಂದು ಗೊತ್ತಾಗಲ್ಲ. ಹಾಗಾಗಿ ಇಂಥವೇ ಎಲ್ಲ ತಲೆ ಒಳಗೆ ಬರೋದು. ಈಗ ಸುಮ್ಮನೆ ಹೇಳ್ಬಾರ್ದು ಪಾಪ. ಬೆಳ್ಳಿ ನೋಡು, ಈ ವಯಸ್ಸಿಗೆ ದೇವ್ರೇನೋ ಒಂದು ಕಷ್ಟ ಕೊಟ್ಟ ಅದು ಎಲ್ಲದನ್ನೂ ನಿಭಾಯಿಸ್ಕೊಂಡು ಎಂಥ ಚೆನ್ನಾಗಿ ಇದು ಮಾಡ್ತಾ ಇದೆ ಗೊತ್ತಾನ. ನಿನ್ನ ಅಪ್ಪನ ಕೇಳಬೇಕಾರೆ, ನಿನ್ನ ಅಪ್ಪ ಹಂಗೆ ಸಾಧಾರಣಕ್ಕೆ ಯಾರನ್ನೂ ಹೊಗಳಲ್ಲ. ಮೊನ್ನೆ ಹೊಗಳ್ತಾ ಇದ್ರು, ಮಕ್ಕಳು ಹುಟ್ಟಿದ್ರೆ ಹಂಗೆ ಹುಟ್ಟಬೇಕು ಅಂತ. ಎಂಥ ಒಂದು ಇದಾತ ಗೊತ್ತಾ? ಅವ್ರ ಮನೆಗೆ ಬಂದ ಕಷ್ಟಕ್ಕೆ ಅದು ಏನಾಗಿ ಹೋಗ್ಬೇಕಿತ್ತೇನ. ಒಬ್ಬ ಅಲ್ಲೆಲ್ಲ ಬೆಂಗಳೂರು ಬದಿ ಅದನ್ನೇ ಅಣ್ಣ, ಅವ ಏನು ಆವತ್ತು ಹೋದ ಮತ್ತೆ ತಿರುಗಿ ಬರಲೇ ಇಲ್ಲೇನು. ಗೆದ್ದೆ ತೋಟದ ಕೆಲಸನೂ ಮಾಡಿಸ್ಕೊಂಡು ಈಗ ಯಾವ ಕೆಲಸ ಹೌದು ಯಾವ ಕೆಲಸ ಅಲ್ಲ, ಹಳ್ಳಿ ಮನೇಲಿ ಇದ್ದ ಮೇಲೆ ಇತ್ಲಾಗಾದ್ರೆ ಕೆಲಸನೂ ಮಾಡ್ಕೊಂಡು ಅದ್ರಂಗಾಗಿದ್ರೆ ಹೌದಿತ್ತ ನಿಮ್ಮ ಕತೆ? ಅಮ್ಮ, ಅದು ಎಂಥ ಮಾತಂತ ಆಡ್ತೀಯಮ್ಮ? ಅದ್ರಂಗೆ ಆಗಿದ್ರೆ ಗೊತ್ತಾಗ್ತಿತ್ತು ಅಂದರೆ ಏನು ಆಗ್ತದೆ ಹೇಳ? ಅದಕ್ಕೆ ಏನಾಗ್ಯದ ಈಗ? ಬಿಡು, ಬೇರೆ ಅಂತಾರೆ ಮಾತಾಡಿ ಹೇಳ್ತೀನಿ. ಒಳ್ತು ಮಾರತಿ. ಒಳ್ತು ಮಾರತಿ, ಹೌದೇ ಸೇ. ನಾನು ಹೇಳ್ತಾ ಎಂಥದನ್ನ ಹೇಳಿದೆ, ಬೆಳ್ಳಿ ಸುದ್ದಿ ಹೇಳಕ್ಕಂತ ಹೋದ್ನಾ, ಹೆಂಗೆ ಏನಕ್ಕೆ ಬಂತು? ನೀ ಹೇಳಿ ಸುಳ್ಳೇನಲ್ಲ. ಸದ್ಯ ಇದನ್ನಾರು ಒಂದು ಒಪ್ಕೊಂಡಲ್ಲ. ನಾನೇ ನಿನ್ನ ಅಪ್ಪನಂಗಲ್ಲ, ತಪ್ಪು ಅಂತ ಗೊತ್ತಾದರೆ ಒಪ್ಗಿತೀನಪ್ಪ ನಾನು. ತಪ್ಪು ಅಂತ ಗೊತ್ತಾಗದೇ ಇಲ್ಲಲ್ಲ, ಗೊತ್ತಾದ್ಮೇಲೆ ಯಾರು ಬೇಕಾದ್ರೂ ಒಪ್ಕಿತಾರೆ, ಗೊತ್ತಾಗದೇ ಮೇಯ್ನಲ್ಲ. ಬತ್ತ ಭಾಳ ಮಾತು ಕಲ್ತೀಯ ಪುಟಕ. ಹ್ಞೂ, ಅದೇನೂ ಹೌದು. ನನ್ನ ಕೊಲೀಗ್ಸು ಹೇಳ್ತಿರ್ತಾರೆ ಒಂದಿಬ್ರು, ಮೊದಲೆಲ್ಲ ನೀವೇನು ಮಾತಾಡ್ಸಿದ್ರು ಆಡ್ತಿರ್ಲ, ಈಗ ನೋಡಿದ್ರೆ ಒಬ್ರೊಬ್ಬರೇ ಮಾತಾಡ್ತಿರ್ತೀರಿ ಒಂದೊಂದು ಸರಿ. ಏನು ಈ ಬದಲಾವಣೆ ಹೆಂಗೆ ಇದು ಅಂತ ಮೊನ್ನೆ ಯಾರೋ ಕೇಳ್ತಾ ಇದ್ರು. ಮಾತು ಜಾಸ್ತಿ ಆಗಿದ್ದಂತೂ ಹೌದಮ್ಮ, ತುಂಬ ಮಾತಾಡ್ತೀನಿ ನಾನೀಗ. ಅದು ಎಂತಕ್ಕೆ ಹಂಗಾತೆ? ಮಾತೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ನೋಡು ಪುಟಕ. ಇಲ್ಲ ಅಮ್ಮ, ನಿಮ್ಮ ಹತ್ರ ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೂತೀಯ ಕಡೆಗೆ. ಅಯ್ಯೋ ನನ್ನ ಮಗಳಿಗೆ ಮಾತು ಜಾಸ್ತಿ ಆಗಿದೆ, ಹೆಂಗೆ ಕಡಿಮೆ ಮಾಡೋದು ಅಂತ. ಹಂಗೇನಿಲ್ಲ. ಈಗ ಒಂದು 15 ದಿವಸದಿಂದ ಒಂದು 3-4 ಜನಕ್ಕೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಮ್ಮ ನಾನು. ನನಗೆ ಅಂತಲೇ ಕೊಟ್ಟಾರೆ, ದಿನ ಬರ್ತಾರ ಒಬ್ರು ಆದಮೇಲೆ ಒಬ್ರು ಅಂತ ಮಾತಾಡಿ ನಂಗೆ ಅದೇ ಅಭ್ಯಾಸ ಆಗೋಗಿದೆ. ಅವರು 108 ಪ್ರಶ್ನೆ ಕೇಳೋದಮ್ಮ. ಸಣ್ಣ ಪುಟ್ಟದಕ್ಕೆಲ್ಲ ಅಯ್ಯೋ ನಂಗೆ ಅದು ಸಮಸ್ಯೆ ಅಂದ್ಕೊಂಡೇ ದೊಡ್ಡ ಸಮಸ್ಯೆ ತಂದ್ಕೊಂಡಿರ್ತಾರೆ. ಎಷ್ಟು ಹೇಳ್ತೀನಿ, ಈಗ ನಾ ಹೇಳಿಷ್ಟೊತ್ತಿಗೆ ಹ್ಞೂ ಸರಿ, ಹೌದಲ್ಲ
ಅಂದಿರ್ತಾರೆ. ಮತ್ತು ಮಾರನೇ ದಿವಸ ಫಸ್ಟಿಂದ ಶುರು ಮಾಡೋದು. ಒಂದಿಬ್ಬರು ಅಡ್ಡಿಲ್ಲ, ಮತ್ತೊಂದಿಬ್ಬರಂತೂ ನನ್ನ ತಲೆ ತಿಂತಾರೆ ನೋಡು, ಅಷ್ಟು ಇಷ್ಟ ಅಲ್ಲ. ಅವ್ರ ಹತ್ರ ಮಾತಾಡಿ ನಂಗೆ ಈಗ ಹಿಂಗಾಗಿದ್ದೀಗ. ಓ ಪುಟ್ಟಕ್ಕ, ಹಂಗಂತ ನೀ ಕೌನ್ಸಿಲಿಂಗು ಎಲ್ಲ ಮಾಡ್ತೀಯಲ್ಲನೇ? ನನ್ನ ತಲೆ ನೋಡು, ಇದು ಜ್ಞಾನಕ್ಕೆ ಬರಲಲ್ಲ ನಂಗೆ. ಹಂಗಾರೆ ಥೋ, ಬತ್ತ ನಂಗೆ ಭಾಳ ಒಂಥರ ಆತಾವೆ. ಈಗ ಹೇಳಿದ್ನಲ್ಲ ಬಿಡು, ಗೊತ್ತಾತಲ್ಲ, ಮತ್ತು ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತೆ? ಅದು ಹಂಗಲ್ಲೇ. ಮತ್ತೆ ಅಂತ ಗೊತ್ತಾ ಪುಟ್ಟಕ್ಕ, ನನಗೆ ಹೇಳಿರ್ತೀನಲ್ಲ, ಅದನ್ನು ಬೇರೆ ಯಾರ ಹತ್ರನೂ ಹೇಳಂಗಿಲ್ಲ ನೋಡಿ, ಹೇಳಿನೇ. ಅಯ್ಯೋ ಅಮ್ಮ ನೀನೊಬ್ಳು. ಅಲ್ಲ, ನಾ ಮಾತಾಡೋದೇ ಯಾರ ಹತ್ರ ಇಲ್ಲ, ಮೂರು ಮತ್ತೊಂದು ಅನ್ನೋಕ್ಕೂ ಇಲ್ಲ. ಪಾರ್ವತ ಅತ್ತೆ ಹತ್ರ ಒಂದು ಮಾತಾಡ್ತೀನಿ, ಮತ್ತು ಯಾರ ಹತ್ರ ನಾನು ಅಷ್ಟು ಕ್ಲೋಸಾಗಿ ಮಾತೇ ಆಡಲ್ಲ. ಆದರೆ ಮಧ್ಯೆ ಇದನ್ನೆಲ್ಲ ಹೇಳಕ್ಕೋತೀನ? ಏನಂತ ಹೇಳ್ತೀನಿ ಹೇಳ? ಯಾರ ಹತ್ರ ಹೇಳೋದು ಇಲ್ಲ. ನೀ ಧೈರ್ಯವಾಗಿ ಹೇಳು, ಏನು ಹೇಳು, ಏನು ಪ್ರಾಬ್ಲಮ್ ಆಗಿದೆ? ನಾನು ಯಾರಿಗಾರು ಕೌನ್ಸಿಲಿಂಗ್ ಮಾಡಬೇಕಿತ್ತಾ? ಯಾರಿಗಮ್ಮ? ಅಪ್ಪಗ? ತೊಳ್ತೋನೆ, ಏನು ಮಾತಂತ ಆಡ್ತಿ ಹಂಗಾರೆ? ತಮಾಷೆಗೆ ಹೇಳಿದ್ದಮ್ಮ. ತಮಾಸ್ಗೆ ಇದರಲ್ಲೆಲ್ಲ ಎಂತ ತಮಾಸ್ಗೆ ನಿಂಗೆ? ಹ್ಞೂ ಆಗಲಿ ಬಿಡಮ್ಮ, ಒಳ್ತು ಅನ್ನಲ್ಲ, ಹೇಳು, ಏನು ಹೇಳಬೇಕು ಅದನ್ನು ಹೇಳು. ಅದು ರಮ್ಯನ ಅಪ್ಪ ಅದರಲ್ಲೇ ರಘುವೀರಣ್ಣ, ಘನ ಮನುಷ್ಯ ಮಾರತಿ, ಇಡೀ ಊರಿಗೊಂದು ನ್ಯಾಯ ಹೇಳ್ಕೊಂಡಿದ್ದಂಗಿದ್ರು. ಅವರು ಅಂದ್ರೆ ಅಷ್ಟು ಗೌರವ, ಎಲ್ಲಿ ಹೋದ್ರು ಎಲ್ಲಿ ಬಂದರೂ ಅವ್ರ ಮಾತು ಯಾವತ್ತೂ ತೆಗ್ದು ಹಾಕ್ತಿರ್ಲ ಯಾರುವ. ಈಗ ಎಂತ ಆಯ್ತು? ಯಾರು ಜಗಳ ಮಾಡಿದ್ರು ಅವ್ರ ಹತ್ರ? ತಡಿ ಅಂಕ ಹೇಳೋದು ಪೂರ್ತಿ ಅಲೈಸ್ಕೇಳೆ. ಯಾಕೋ ಇದ್ದಕ್ಕಿದ್ದಂತೆ ಮುಂಕಾಗ್ಯಾರೆ, ಒಂದೊಂದು ಸತಿ ಅವರಷ್ಟಕ್ಕೆ ಅವರೇ ಅಳ್ತಾ ಇರ್ತಾರಂತೆ. ಈಗ ಮೊನ್ನೆ ಹೋಗಿದ್ದು ನಾನು ಪಾರ್ವತಕ್ಕ, ಜ್ವರ ಶುರು ಆದಂಗೆ ಆಗಿದ್ದಪ್ಪ ಅವರಿಗೆ. ಆಮೇಲೆ ಹಿಂಗಾಗ್ತಾ ಅದೇ. ಮೊನ್ನೆ ನಾನು ಪಾರ್ವತಕ್ಕ ಹೋದಾಗಲೂ ಮಾತಾಡಿದ್ರು, ಘನಂಗೆ ಮಾತಾಡಿದ್ರು. ಅದರೊಂಥರ ಹೇಳಿದ್ನೇ ಹೇಳ್ತಾರೋ ಎಂತ ಅಂತ ಅಂದಾಜಾಗಲ್ಲ ನನಗೆ. ಜ್ವರನೇ ಏನಾರು ತಲೆಗೇರು ಹಂಗೇನಾರು ಆತಾನೆ? ಇಲ್ಲಪ್ಪ, ಆ ಥರ ಎಲ್ಲ ಏನಾಗಲ್ಲ ಅಮ್ಮ. ಜ್ವರ ಏರು ಹಂಗಾಗಿದ್ದಲ್ಲ, ಅವರೇನು ಮೆಂಟಲಿ ತುಂಬ ಸ್ಟ್ರೆಸ್ ತಗೊಂಡೇ ಜ್ವರ ಬಂದಂಗೆ ಆತೇನೋ ಅವರಿಗೆ, ಹಂಗಾಗಿರ್ಬೋದು ಬೇಕಾರೆ. ಇಲ್ಲಾಂದರೆ ಬೇರೆ ಯಾವ್ದಾದ್ರು ಕಾರಣಕ್ಕೂ ಜ್ವರ ಬಂದಿರ್ಬೋದು. ಜ್ವರ ಬಂದಿದ್ರಿಂದ ಹಿಂಗಾಗಿರಲ್ಲ ಅಮ್ಮ. ನಾನು ನೋಡೀನಿ ಅವರನ್ನು, ಎಷ್ಟು ಆಸೆ ಮಾಡಿ ಮಾತಾಡಿಸ್ತಾರೆ ಅವರು. ಹ್ಞೂನೇ, ಇನ್ನ ಅನ್ನೋದೇ ಎಲ್ಲ, ಎಲ್ಲರ ಹತ್ರನೂ ಹಂಗೆ ಘನಾಗಿ ಮಾತಾಡೋದು. ಆ ಮನುಷ್ಯಗೆ ದೇವ್ರು ಯಾಕೆ ಹಿಂಗೆ ಮಾಡಿದ್ನೇನೋ ನಂಗಂತೂ ಗೊತ್ತಿಲ್ಲ. ಅಲ್ಲ ಅಮ್ಮ, ರಮ್ಯಕ್ಕೆ ಹಿಂಗೆಲ್ಲ ಆಗಿದ್ದಕ್ಕೆ ಅವರು ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೇನೋ, ಅದಕ್ಕೆ ಹಂಗೆ ಮಾಡ್ತಾರಿರ್ಬೇಕು. ಅದು ಒಂದು ಹೃದಯ ಅಲ್ಲ ಅನ್ನಂಗಿಲ್ಲ. ಅದಕ್ಕೆ ಎಂತ ಮಾಡ್ಬೇಕೆ? ಡಾಕ್ಟ್ರ್ ಹತ್ರ ಎಲ್ಲ ಅಷ್ಟು ಸುಲಭಕ್ಕೆ ಬರೋಲ್ಲ ಅವರು ಅಂತ ಹೇಳ್ತದೆ ರಮ್ಯ. ಕಡೆಗೆ ಮಧ್ಯೆ ಹಾದಿಯಿಂದ ವಾಪಸ್ ಬಂದರೆ ಅದೊಂದು ಥರದ ಇದಾಗ್ತದೆ, ಮನೆಯಲ್ಲೇ ಏನಾರು ಮಾಡಬೇಕು ಅಂತದೆ. ಸಾಧಾರಣ ಫಸ್ಟ್ ಸ್ಟೇಜಲ್ಲೆಲ್ಲ ಇದ್ದರೆ ಮನೆಯಲ್ಲೇ ಕಡಿಮೆ ಮಾಡ್ಕೋಬೋದಮ್ಮ. ತುಂಬ ಕ್ಲೋಸ್ ಆಗಿರೋರು ಏನಾಗಿದೆ ಅಂತ ಹೇಳಿ ಕೇಳಿ ಅವ್ರ ಮನಸ್ಸಲ್ಲಿ ಇದನ್ನೆಲ್ಲ ಒಂದ್ಸರಿ ಹೇಳ್ಕೊಂಡ್ರು ಅಂದ್ರೆ ಅರ್ಧ ಟ್ರೀಟ್ಮೆಂಟ್ ಆದಂಗೆ ಅದು, ಗೊತ್ತಾ? ಇಲ್ಲಾಂದರೆ ಎಕ್ಸಸೈಸ್ ಎಲ್ಲ ಮಾಡ್ಬೋದಪ್ಪ, ಅದರಲ್ಲೂ ಕಡಿಮೆ ಮಾಡ್ಕೊಬೋದು. ನೋಡಿ, ಅಲ್ಲಿ ಒಂಥರ ಮಾನಸಿಕ ಶುರು ಆದಂಗೆ ಆಗಿದೆ ಅಂತೀನಿ. ವ್ಯಾಯಾಮ ಮಾಡ್ಬೇಕಂತೆ, ಇದರಲ್ಲಿ ಅಂತ ಕಮ್ಮಿ ಆಗ್ತದೆ ಅಮ್ಮ. ಅವೆಲ್ಲ ಹೆಚ್ಚಿನವು ಮೆಡಿಟೇಷನ್ನು, ಎಕ್ಸಸೈಸು ಇದರಲ್ಲೇ ಕಡಿಮೆ ಆಗ್ತವೆ, ಗೊತ್ತಾ? ಎಂತಮ್ಮ ನೀನೇ ಇದನ್ನು ನಂಬದೇ ಇದ್ದರೆ ಹೆಂಗೆ ಹೇಳ? ಅವರಿಗೆ ಮತ್ತೇನಲ್ಲ ಅಮ್ಮ, ರಮ್ಯಕ್ಕಂಗೆ ಪಾಪ ಹಿಂಗಾಗ್ಯದಲ್ಲ, ಅದಕ್ಕೆ ಯೋಚನೆ ಮಾಡ್ತಾರಷ್ಟೇ. ಅಲ್ಲ, ಇವತ್ತು ಬೆಳಿಗ್ಗೆ ಹೇಳ್ತಿತ್ತು ಆಸ್ಪತ್ರೆಗೆ ಹೋಗೋಣ ಅಂತ ಅವರೇ ಹೇಳ್ತಾರಂತೆ. ಮೊನ್ನೆ ಎಲ್ಲ ನಾನು ಬಿಲ್ಕುಲ್ ಆಸ್ಪತ್ರೆಗೆ ಬರೋಲ್ಲ ಅನ್ನೋರಂತೆ, ಈಗ ಅವರೇ ಹೋಗೋಣ ಅಂತ ಹೇಳ್ತಾರಂತಪ್ಪ. ಅಯ್ಯೋ ಅಮ್ಮ, ಅದು ಮತ್ತೆಂಥದ್ದು ಅಲ್ಲ. ಅವರಿಗೆ ಈಗೀಗ ಅವ್ರ ಗಮನಕ್ಕೆ ಬಂದದೆ, ನಾನು ಮಾಡ್ತಿರೋದು ಸರಿ ಇಲ್ಲ ಅಂತ ಅವ್ರ ಗಮನಕ್ಕೆ ಬಂದದ. ಅದು ಸರಿ ಮಾಡ್ಕೊಳಕ್ಕೆ ಆಗಲ್ಲ ಅವರಿಗೆ, ಅದಕ್ಕಂತ ಇನ್ನೊಂದು ಯೋಚನೆ ಶುರು ಮಾಡ್ಕೋತಾರೆ. ಹಾಗಾಗಿದೆ, ಅದಕ್ಕೆ ಆಸ್ಪತ್ರೆಗೆ ಹೋದರೆ ಸರಿ ಆಗ್ಬೋದೇನೋ ಅಂತ ಅವ್ರ ತಲೆಗೆ ಬಂದದೆ. ಹಾಗಾಗಿ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಿರೋದು. ಒಂದು ಲೆಕ್ಕಕ್ಕೆ ಇದು ಒಳ್ಳೆಯದೇಯ. ಬೇಡ,
ಸುಮ್ಮನೆ ಆಸ್ಪತ್ರೆಗೆ ಹೋದಕ್ಕೂ ಏನು ನೂರಾರು ಥರದ ಮಾತ್ರೆ ಎಲ್ಲ ಕೊಡ್ತಾ ಇರ್ತಾರೆ, ಮತ್ತೊಂದು ಥರ ಜೀವ ಇದು ಮಾಡ್ಕೊಳಕ. ಒಂದು ಸತಿ ಕೊಟ್ಟ ಮೇಲೆ ಮತ್ತೆ ನಾವು ಮಾತ್ರೆ ಬಿಡೋಂಗಿಲ್ಲಂತೆ. ಏನಮ್ಮ ನೀನು ಎಕ್ಸಸೈಸಲ್ಲಿ ಕಡಿಮೆ ಮಾಡ್ಬೋದು, ಅದನ್ನು ಮಾಡಬೇಕು ಅಂದರೆ ಅದಾಗಲ್ಲ ಅಂತೀಯ. ಆಸ್ಪತ್ರೆಗೆ ಹೋಗ್ಬೋದು, ಅವ್ರು ಮೆಡಿಸಿನ್ ಕೊಡ್ತಾರೆ ಅಂದರೆ ಅದಾಗಲ್ಲ ಅಂತೀಯ. ಮತ್ತೆಂತ ಮಾಡ್ಬೇಕು ಮರತಿ? ಅಲ್ಲ ನಾ ಹೇಳೋದು ನೋಡಿನಲ್ಲ, ಸಾಧಾರಣ ಹಾಗೆಲ್ಲ ಆಸ್ಪತ್ರೆಗೆ ಹೋಗ್ಬಿಟ್ರೆ ಮಾತ್ರೆ ಏನು ಸ್ವಲ್ಪ ಕೊಡ್ತಾರನೆ? ಇಲ್ಲ ಅಮ್ಮ, ಎಲ್ಲ ಕಡೆ ಹಾಗೆಲ್ಲ ಮಾತ್ರೆ ಕೊಡಲ್ಲ. ಎಲ್ಲ ಇದು ಮಾತ್ರೆಯಲ್ಲೇ ಗುಣ ಆಗೋದು ಇಲ್ಲ. ಕೆಲವೊಂದೆಲ್ಲ ಏನೂ ಇಲ್ಲದೆ ಹಂಗೆ ತನ್ನಿಂದ ತಾನೇ ಕಡಿಮೆ ಆಗ್ತದಮ್ಮ. ಅವಾಗೆಲ್ಲ ಆಸ್ಪತ್ರೆಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ಈಗ ಒಳ್ಳೆ ಡಾಕ್ಟ್ರ್ ಆದ್ರೆ ಅವ್ರಿಗೆ ನೋಡೋದಕ್ಕೂ ಗೊತ್ತಾಗ್ತದೆ ಇವ್ರು ಯಾವ ಸ್ಟೇಜಲ್ಲಿ ಅದಾರೆ ಅಂತ. ಆವಾಗ ಸುಮ್ಮನೆ ಅವ್ರು ಸಮಾಧಾನಕ್ಕೂ ಒಂದು ಮಾತ್ರೆ ಅಂತ ಬರೆದು ಕೊಟ್ಟಿರ್ತಾರೆ, ಸಣ್ಣದೊಂದು ಗುಳಿಗೆ ಅಷ್ಟೇ, ಅದರೊಳಗೆ ಏನೂ ಇರಲ್ಲ. ಅದನ್ನು ನುಂಗಿದ್ರೆ ಮಾತ್ರೆ ತಗೊಂಡಿನಲ್ಲ ನಂಗೆ ಕಡಿಮೆ ಆಗ್ತದೆ ಅಂತ ಇವರೇ ಅಂದ್ಕೊಂಡು ಕಡಿಮೆ ಮಾಡ್ಕೊತ ಬರ್ತಾರೆ. ಆ ಥರನೂ ಇರ್ತದೆ. ಎಲ್ಲ ಕಡೆನೂ ಏನು ಬರೀ ಮಾತ್ರೆ ಕೊಡೋಕ್ಕೆ ಇರೋದೇನಲ್ಲ, ಅವರು ಹಂಗೆ ಅನ್ಕೊಂಬಾರದು ಗೊತ್ತಮ್ಮ. ಹಂಗಾರೆ ಈಗ ರಘುವೀರಣ್ಣನ ಕರ್ಕೊಂಡು ಹೋದ್ರು ಅಂಥವೇ ಇದನ್ನು ಕೊಡ್ತಾರನ? ಚರಮ್ಮಿಗೆ ಹೇಳಿದ್ರೆ ಎಷ್ಟು ಖುಷಿ ಆಗ್ತಿತ್ತೇನೋ. ನಾಳೆನೇ ಕರ್ಕೊಂಡು ಹೋಗ್ತದೆ ಬೇಕಾರೆ. ಅದನ್ನು ಹೇಳೋಕ್ಕಾಗಲ್ಲ ಅಮ್ಮ, ಅವ್ರಿಗೆ ಯಾವ ಸ್ಟೇಜಲ್ಲಿ ಅದಾರೇನೋ ಅದನ್ನು ನೋಡಿ ಅಬ್ಸರ್ವ್ ಮಾಡಿ ಅವರೇ ಕೊಡ್ತಾರೆ. ಮತ್ತು ಸ್ವಲ್ಪ ದಿವಸ ಅದಕ್ಕೂ ಬಿಡಿ ಅಂತಲೂ ಹೇಳ್ತಾರೆ, ಅವಾಗ ಬಿಟ್ಟರು ಸೈ. ಹಂಗಾರೆ ಒಂದು ಕೆಲಸ ಮಾಡ್ತೀಯೇನ, ನೀನೇ ಅಂಥದ್ದು ಕೊಡ್ತೀಯೇನ? ಅಯ್ಯೋ ಹಾಗೆಲ್ಲ ಆಗಲ್ಲ ಅಮ್ಮ. ಅದು ನಾನು ಕೊಟ್ಟರು ಅವ್ರ ಮನಸ್ಸಿಗೆ ಅನ್ನಿಸ್ಬೇಕಲ್ಲ, ಓ ಇದು ಮಾತ್ರೆ ಕೊಟ್ಟದೆ ಇದರಿಂದ ನಂಗೆ ಕಡಿಮೆ ಆಗ್ತದೆ ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ಬೇಕು. ಅನ್ನಿಸಿದ ಮೇಲೆ ಸರಿ ಆಗೋದದು. ಇದೇನೋ ಒಟ್ಟಾರಸಿ ಕೊಟ್ಟದೆ ಅಂತ ಅಂದ್ಕೊಂಡ್ರೆ ಕಡಿಮೆನೂ ಆಗಲ್ಲ, ಏನೂ ಇಲ್ಲ, ಮತ್ತು ಜಾಸ್ತಿ ಆದರೂ ಆತೆ. ಹಂಗಾರೆ ಇವನ್ನೆಲ್ಲ ರಮ್ಮಿಗೆ ಹೇಳ್ಬೇಕಲ್ಲ ಮರತಿ. ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ ಅಂತಲೇ ಗೊತ್ತಾಗಲ್ಲಲ್ಲ. ಇನ್ನೂ ಒಂದು ಕೆಲಸ ಮಾಡ್ಬೋದಮ್ಮ, ಅವ್ರಿಗೆ ತುಂಬ ಕ್ಲೋಸ್ ಆಗಿರ್ತಾರಲ್ಲ, ಅವ್ರ ಹತ್ರ ಮಾತಾಡ್ತಾ ಅವ್ರ ಮನಸ್ಸಲ್ಲಿ ಇದನ್ನೆಲ್ಲ ಹೇಳ್ಕೊಂಡ್ರೂ ಇದು ಸರಿ ಆಗ್ಬೋದು. ಏನೋ ಮನಸ್ಸೊಳಗೆ ಇಟ್ಕೊಂಡು ಕೊರಗ್ತಾ ಇದ್ದಾರಮ್ಮ ಅವರು. ಅವ್ರಿಗೆ ತುಂಬ ಕ್ಲೋಸ್ ಯಾರು? ನಮ್ಮ ಅಪ್ಪ ಅವ್ರಿಗೆ ಕ್ಲೋಸ್ ಅಲ್ಲನ. ಅಪ್ಪನ ಹತ್ರ ಹೋಗಿ ನಿಧಾನದಿಂದ ಮಾತಾಡೋಕ್ಕೆ ಹೇಳ. ನೋಡೀಗ ನಿನ್ನ ಅಪ್ಪ ಕ್ಲೋಸ್ ಅಂತ ಕ್ಲೋಸ ಮತ್ತೆಂತಾರ? ಈಗೀಗೆಲ್ಲ ಒಂಚೂರು ಪಾಪ ಅಂತಾರೆ. ಈಗಿನ ತಿಂಗಳದಿಂದೆಲ್ಲ ಬೈಯೋದು ಹಾಗೆ ಹಿಂಗೆ ಅಂತ. ಬಿಡು, ಹಂಗಾರೆ ಅವ್ರವ್ರಿಗೆ ಏನೋ ಇದಿರ್ಬೇಕೇನು. ರಘುವೀರ್ ಮಾವನ್ ಕಂಡ್ರಿ ಅಂತಕ್ಕೆ ಸಿಟ್ಟು ಮರತ್ತೆ ನಮ್ಮಪ್ಪಗೆ. ಅದೇನು ನಂಗೆ ಅವೆಲ್ಲ ಗೊತ್ತಿಲ್ಲ. ಈಗ ಇದನ್ನೊಂದು ಹೆಂಗಾರು ಮಾಡಿ ರಮ್ಮಿಗೆ ಹೇಳ್ಬೇಕಲ್ಲ. ಅವರಿಗೆ ಗೊತ್ತಿರ್ತದಮ್ಮ, ಈಗೇನು ಎಲ್ಲವೂ ಈಗ ಮೊಬೈಲಲ್ಲಿ ನೋಡಿದ್ರೇ ಎಲ್ಲದೂ ಗೊತ್ತಾಗ್ತದೆ. ಖಂಡಿತ ಅವ್ರು ಸರ್ಚ್ ಮಾಡಿ ನೋಡಿರ್ತಾರೆ ಬಿಡು, ಇದು ಯಾಕೆ ಹಿಂಗಾಗ್ತದೆ, ಅದಕ್ಕೆ ಏನು ಮಾಡಬೇಕು ಅಂತ. ಇಲ್ಲೇ ನಾ ಮೊನ್ನೆ ಕೇಳಿದ್ನಲ್ಲ, ನೋಡ್ದನೋ ಅದರಲ್ಲೆಲ್ಲ ಎಂತ ಹೇಳ್ತಾರೆ ಅಂದರೆ ನೋಡಲೇ ಇಲ್ಲಂತೆ. ನಂಗೆ ಹೆದರಿಕೆ ಆಗ್ತದೆ ಸೀತತೆ, ಅದರಲ್ಲಿ ಏನಿರ್ತದೇನೋ ಅಂತ ನಂಗೆ ನೋಡೋಕ್ಕೆ ಭಯ ಆಗ್ತದೆ ಅಂತದೆ. ಪಾಪ ಅಲ್ಲ ಮಾತ್ರ ರಮ್ಯಕ್ಕ, ಅದು ಒಂಥರ ಭಯ ಆಗೋದು. ಹೌದು, ನಾವು ಬೇರೆಯವ್ರಿಗಾರು ಹೇಳ್ಬೋದು, ನಮ್ಮದೇ ನೋಡ್ಕೊಳಕ್ಕೆ ಭಯನೇ ಅಪ್ಪ ಅದು. ಏನು ಮಾಡೋದಮ್ಮ. ಅಲ್ಲ, ಅವರು ಅನಿಲ್ ಅಣ್ಣ ಅದಾರಲ್ಲ, ಅವರು ರಘುವೀರ್ ಮಾವ ಎಲ್ಲ ಕ್ಲೋಸೇ ಅಲ್ಲನು. ಪಾಪಣ್ಣ ಮಾವ ಅವರೆಲ್ಲ ಹೋಗಲ್ಲ ಅವ್ರ ಮನೆಗೆ? ಓದ್ತಿದ್ರು ಮಾರತಿ. ಈಗಲೇ ಅನಿಲ್ಗೂ ಎಂಥದ ಒಂದು ಇದಾಗಿ ಅವನು ಆ ಕಡೆ ಹೋಗ್ಲ ಸುಮಾರು ದಿನ ಆಯ್ತು. ಈಗ ನಾಳೆ ಹೋಗ್ಬೇಕು ಅಂತಿದ್ನ ಅಲ್ಲ, ಇವತ್ತು ಹೋಗೇನೋ ಏನು ಮಾಡೇನೆ ಅಂತ ಗೊತ್ತಿಲ್ಲ. ಈ ನಿನ್ನ ಅಪ್ಪ ಮನೆಗೆ ಬಂದ ಮೇಲೆ ಗೊತ್ತು. ಹಾಂ ಅಮ್ಮ ನೋಡು, ನಾನು ಇದನ್ನು ನಿನ್ನ ಹತ್ರ ಕೇಳಬೇಕು ಅಂದ್ಕೊಳೋದು ಮತ್ತೆ ಹೋಗೋದು ಮರತೆ. ನಾನು ಮೊಬೈಲಲ್ಲಿ ನೋಡಿದೆ, ಅನಿಲ್ ಅಣ್ಣಿಗೆ ಯಾರೋ ಹಿಡ್ಕೊಂಡು ಹೊಡಿತಾ ಇದ್ದಂಗಿತ್ತಲ್ಲ, ಅದು ನಿಜವಾಗ್ಲೂ ಅಥವಾ ಸುಮ್ಮನೆ ಈ ವಿಡಿಯೋ ಮಾಡಿದ್ದ? ಅದು ಏಯೋ ಅಲ್ಲ ಪಾಯೋ ಅಲ್ಲ, ಸತ್ಯಕ್ಕೂ ಆಗಿದ್ದೆಯ. ಹಾಗಾಗಿ ಅವನು ಅಷ್ಟು ತಲೆ ತೊಗೊಂಡಿದ್ದ ಪಾಪ. ಇಷ್ಟು ಬೇಗ ಒಂದು ಇದು ಆತಾನೆ ಅಂತಲೇ ಕಾಣಲ, ಹಂಗಾಗಿ ಹೋಗಿತ್ತು. ಎಲ್ಲೋ ಕಾರ್ ತೊಗೊಂಡು ಹೋಗೋಷ್ಟೊತ್ತಿಗೆ ಯಾರಿಗ ತಾಗಿಸಿದ್ದ ಎಂಥದ ಅಂತೆ. ಅಲ್ಲ ಆಚೆ ಈಚೆ ಇದ್ದಾರೆಲ್ಲ ತಿನ್ಸೋಕ್ದವು ಇರ್ತಾವಲ್ಲ ಒಂದಿಷ್ಟ, ಬಂದು ಹಿಡ್ಕೊಂಡು ಹೊಡೆದಿದ್ದು ಪಾಪ. ಈ ಪಾಪಣ್ಣಯ್ಯ ಎಂತ ಬಿಡ್ಸೋದನ್ನ ಏನು ಮಾಡೋದನ್ನ. ಅವು ಸತ್ಗಟ್ಟ ಒಲ್ಲಿಗಾರು ಬಿಟ್ಟವ, ವಿಡಿಯೋ ಮಾಡಿ ಎಲ್ಲ ಕಡೆ ಇದು ಮಾಡ್ಯಾವ ಅಂತಲ್ಲ. ಏನೋ ಇದು ತಗೋತಾ ಆಧಾರ ಕ್ರಮ ಅಂತ ಹೇಳ್ತಿದ್ದ ಪಾಪಣ್ಣ.
ನಾನು ಹೇಳ್ತಾರೆ ಸಮ ನಾಲ್ಕು ನಾಲ್ಕು ಜಪ್ಪಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಕೊಂಡು ಹೇಳೋದಷ್ಟೇ ಅದನ್ನು ಯಾರು ಮಾಡಲ್ಲ. ಅದು ಹೋಗ್ಲಿ ಗನಿಲಣ್ಣ ಹೆಂಗದಾರಮ್ಮ? ಆರಾಮದಾನೆ, ಈಗ ಆರಾಮದಾನೆ ಸದ್ಯ ಮಾರತೆ. ಆದರೂ ಎಷ್ಟೆಷ್ಟೆಲ್ಲ ಆಗಿ ಹೋಗ್ಯದಲ್ಲ ಊರಲ್ಲಿ. ಇದೊಂದೂ ನನ್ನ ಹತ್ರ ಹೇಳ್ದೇ ಇಲ್ಲಲ್ಲ, ಯಾಕಮ್ಮ? ಇವನ್ನೆಲ್ಲ ಎಂತ ಅಂತ ಹೇಳ್ತೀನಕ್ಕಾಗ್ತದೆ? ಕಂಡರ ಮನೆ ಸುದ್ದಿ ನಾವು ಅಷ್ಟು ಸಲೀಸ್ ಮಾತಾಡೋಕ್ಕಾಗ್ತದ? ನೀವೆಲ್ಲ ನಾಡಲ್ಲಿದ್ದಾಳ ಹತ್ರ ಅಲ್ಲ, ಇದು ಒಳ್ಳೆ ಕತೆ ಆಯ್ತಲ್ಲ. ಆ ನಾಡಲ್ಲಿದ್ದಾಳು ಅಂದ್ರೆ ನೀನು ಕೂಗಿ ಹೇಳು ಅನ್ನ, ಮೊಬೈಲಲ್ಲಿ ಫೋನಲ್ಲಿ ಮಾತಾಡ್ತಾ ಹೇಳಿದ್ರೆ ಸಯ್ಯಪ್ಪ. ಹಾಗೆಲ್ಲವೂ ಹೇಳೋಕ್ಕಾಗಲ್ಲ. ಈಗ ಎಂತ ಮಾಡೋದು ಮರತಿ? ರಘುವೀರಣ್ಣಗೆ ಹಂಗೆ ನೀ ಹೇಳ್ದಂಗೆ ಮಾಡ್ಬೋದಾ? ಇಲ್ಲೆಲ್ಲ ಸಿಗ್ತವೋ ಸಿಕ್ಕಲ್ಲ. ಅಲ್ಲ, ರಮ್ಯಕ್ಕ ಅವರಪ್ಪ ಭಾಳ ಕ್ಲೋಸ್ ಅದಾರಲ್ಲ, ರಮ್ಯಕ್ಕನ ನಿಧಾನದಿಂದ ಕೇಳ್ಬೋದಲ್ಲ, ಏನಾಗಿದೆ ಅಪ್ಪ ಏನಾಗಿದೆ ಅಪ್ಪ ಅಂತ. ಅವಾಗ ಅವ್ರು ಹೇಳ್ತಿದ್ರೇನ? ಇಲ್ಲೇ ಹೇಳೋದು ಇಲ್ಲ, ಬಾರಿಸೋದು ಇಲ್ಲ. ಪಾಪ ಆ ಮಗು ಸುಮಾರೆಲ್ಲ ಹಂಗೆ ಇದು ಮಾಡ್ಯದಪ್ಪ. ನೋಡಿ ಭಾಳ ಇದಾಗ್ತದೆ ಅನ್ನಷ್ಟೊತ್ತಿಗೆ ನಮ್ಗೆ ಹೇಳ್ಕಳಿಸಿದಲ್ಲಿ ತನಕ ಗುಟ್ಟೆ ಮಾಡಿತ್ತು ಪಾಪ ಅದು. ನಮ್ಮ ಮತ್ತು ಇವನ್ನೆಲ್ಲ ಎಲ್ಲರ ಹತ್ರ ಸುಮ್ಮನೆ ಹೇಳ್ಕೊಳಕ್ಕೂ ಆಗಲ್ಲ. ಕಷ್ಟ ಪಾಪ ರಮ್ಯಕ್ಕಗೆ. ಕಷ್ಟನ. ಆ ಬಾಲೆ ನೋಡ್ಕೋಬೇಕು, ಆ ಅಪ್ಪನ ನೋಡ್ಕೋಬೇಕು, ತೋಟ ನೋಡ್ಕೋಬೇಕು. ಯಾವ್ದು ಹೌದು ಯಾವುದಲ್ಲ ಎಲ್ಲ ಮಾಡ್ಬೇಕಲ್ಲ ಅದೊಬ್ಬಳೆ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಮ್ಮ. ಪಾಪ ರಮ್ಯಕ್ಕ ಸಪೋರ್ಟ್ ಮಾಡೋದಂದ್ರೆ ಎಂತ ಮಾಡೋಕ್ಕಾಗ್ತದೆ? ನಮಗೇನು ದುಡ್ಡು ಹಿಡ್ಕೊಂಡು ಸಿದ್ಧಿ ಹೊಡಿಯೋಕ್ಕಾಗ್ತದ? ಕಪ್ಪೆರ್ಸಕ್ಕೆ ಬರ್ತದೆ, ಎಂತ ಬರ್ತದೆ? ನಾವು ಏನು ಹೆಲ್ಪ್ ಮಾಡ್ಬೋದು? ಹಿಂಗೆ ಹೋಗಿ ಒಂದು ನಾಲ್ಕು ಮಾತಾಡ್ಕೆ ಬರ್ಬೋದು ಅಷ್ಟೇ. ಅವ್ರಿಗೆ ಈಗ ಬೇಕಾಗಿದ್ದು ಅದೇ ಅಮ್ಮ. ಯಾರೊಬ್ಬರು ಹೋಗ್ತಿರ್ಬೇಕು, ಮಾತಾಡ್ತಿರ್ಬೇಕು, ಹೆಂಗಾರು ಮಾಡಿ ಅವ್ರ ಮೈಂಡ್ ಡೈವರ್ಟ್ ಮಾಡೋಕ್ಕೆ ನೋಡ್ಬೇಕು. ಆವಾಗ ತನ್ನಿಂದ ತಾನೇ ಸರಿ ಆಗ್ತದೆ ಅದು. ಅವ್ರ ಮನೇಲಿ ನೋಡೀಗ ರಮ್ಯಕ್ಕ, ಪಾಪು, ರಘುವೀರ್ ಮಾವ 3 ಜನ. ಅವ್ರವ್ರೇ ಎಷ್ಟಂತ ಮಾತಾಡ್ಕೊಳಕ್ಕಾಗ್ತದೆ? ಅವಾಗಿಂದನೂ 3 ಜನ ಇದ್ದಿದ್ದಲ್ಲೇ, ಮತ್ತೇನು 14 ಜನ ಇದ್ರು ಅವ್ರ ಮನೇಲಿ. ಇವರೇ 3 ಜನ ಇದ್ದಿದ್ದ. ಅದು ಅವ್ರೇನು ಮನೆ ಒಳಗೆ ನಿಲ್ಲಕ್ಕಿರ್ಲಪ್ಪ, ತಾಟ ಗೆದ್ದೆ ಅಂತ ಓಡಾಡ್ತಾನೆ ಇರ್ತಿದ್ರು. ಪ್ರೇಮ ಕೈಯಮ್ಮ ಹೋಗಳಲ್ಲಿಗೆ ಅದಕ್ಕೇನು ಮಾತಿಗೆ ಹೇಳ್ಕೊಡ್ಬೇಕಾ? ಅದಂತೂ ಮಾತಾಡ್ತಾನೆ ಇರ್ತದೆ. ಅಂತ ತಪ್ಪ ಇದ್ದಕ್ಕಿದ್ದಂತೆ ಆ ಮನುಷ್ಯರಿಗೊಬ್ರಿಗೆ ಪಾಪ ಎಲ್ಲ ಸರಿ ಆಗ್ತದಮ್ಮ. ನೀನು ತಲೆ ಕೆಡ್ಸ್ಕೋಬೇಡ. ಅನಿಲಣ್ಣ ಹೋಗ್ಯಾರ ಇವತ್ತು ಅಂತ ಹೇಳ್ದಲ್ಲ, ನೋಡ್ಬೇಕಾರೆ ಒಂದು 2-3 ದಿವಸ ಅವ್ರು ಕಂಟಿನ್ಯೂಸ್ ಆಗಿ ಹೋದ್ರಂದ್ರೆ ಸರಿ ಆಗ್ತಾರೆ. ಇತ್ಲಾಗ ಅನಿಲಣ್ಣಗೂ ಒಂದು ಸ್ವಲ್ಪ ಬೇಜಾರು ಕಡಿಮೆ ಆದಂಗೆ ಆಗ್ತದೆ, ಅವರಿಗೂ ಬೇಜಾರು ಕಡಿಮೆ ಆದಂಗೆ ಆಗ್ತದೆ. ಅಪ್ಪನ ಹತ್ರ ಹೇಳು, ನಮ್ಮ ಮನೆಗೆಲ್ಲ ಒಂದು ದಿನ ಕರ್ಕೊಂಬರಲಿ, ಊಟಕ್ಕೆ ತಿಂಡಿಗೆ ಅಂತ ಹಿಂಗೆಲ್ಲ ಮಾತಾಡ್ತಾ ಸ್ವಲ್ಪ ಇದಾಗ್ತದೆ ಅವರಿಗೆ. ಇಲ್ಲೇ ನಿನ್ನ ಅಪ್ಪಗೊಂದು ಏನಾಗಿದೆ, ನಮ್ಮ ಮನೆಗೆ ಬಂದರು ಆತು ಹೋತು. ಇವ್ರು ಕರೆದ್ರು ಅವ್ರು ಬರ್ತಾರೋ ಬರೋಲ್ಲ. ಅಷ್ಟೊತ್ತಿಗೆ ಮಾಡ್ಯಾರ ನಿನ್ನಪ್ಪ. ಎಲ್ಲಿ ಕಂಡ್ರು ಒಂದು ಮಾತಾಡಿಸ್ದೆ, ಕತೆ ಆಡಿಸ್ದೆ, ಅವರಾಗಿದ್ದಕ್ಕೆ ಮತ್ತೆ ಮಾತಾಡ್ತಾರೆ ಅಂಥೇಳಿ ಅವತ್ತು ನೀವು ಹೇಳ್ತಿದ್ದ. ಸದ್ಯ ಅಮ್ಮ ಅಕ್ಕ ಇಬ್ಬರು ಇಲ್ಲೇ ಅದಾರೆ. ಅಪ್ಪ ಬರೋಕ್ಕಿಂತ ಮುಂಚೆ ಅಮ್ಮನ ಹತ್ರ ಎಲ್ಲ ಹೇಳ್ಕೆ ಬಿಡ್ಬೇಕು. ಹೆಂಗಾರು ಮಾಡಿ ಬೆಳ್ಳಿ ಮನೆ ಔಷಧಿ ಹೊಡಿಯೋಕ್ಕೊಂದು ಸಮ ಮಾಡಿದ್ರೆ ಸಾಕಪ್ಪ. ಓ ಪಟಾಕಿ ಬಂದನು ಸದ್ಯ ಮರಯ್ಯ, ಒಳ್ಳೆ ಕೆಲಸ ಮಾಡಿದೆ. ಬಂದಿದ್ದೊಂದು ಒಳ್ಳೇದಾಯ್ತು. ಈಗ ನಿನ್ನ ಅಪ್ಪ ಬಂದು ಎಂತ ಕೇಳ್ತಾರೋ ಎಂತ ಹೇಳೋದ ಅಂತ ಅದೇ ಜ್ಞಾನ ಮಾಡ್ತಿದ್ದೆ. ಅದಕ್ಕೆ ನಾನು ಬೇಗ ಬಂದಮ್ಮ. ಆಗಲಿ, ಬಂದಿದ್ದು ಒಳ್ಳೇದಾಯ್ತು. ಹೆಂಗದ್ಯಾ ಬೆಳ್ಳಿ, ಪ್ರಭಾತಕ್ಕ ಎಲ್ಲ ಹೆಂಗದಾರೆ? ಔಷಧಿ ಹೊಡೆದು ಆಗ್ಯದಂತ? ನಾ ಈಗ ಅದನ್ನೇ ನಿನ್ನ ಹತ್ರ ಹೇಳಬೇಕು ಅಂತ ಮಾಡಿದ್ದೆ ಅಮ್ಮ. ಅವ್ರ ಮನೆ ಔಷಧಿ ಇನ್ನೂ 1 ಟ್ರಿಪ್ಪು ಆಗ್ಲಂತೆ. ಬೇಜಾರು ಮಾಡ್ಕೋತಾ ಇದ್ದಾರೆ. ಬೆಳ್ಳಿ ಅಂತೂ ಅಳ್ತಾನೇ ಇತ್ತು. ನಾಗಪ್ಪಣ್ಣ ಇನ್ನೂ ಬರಲಂತಲ್ಲ, ಬೇರೆ ಯಾರೋ ಬತ್ತೀನಿ ಅಂದರೂ ಬರಲಂತೆ. ಎಂತ ಮಾಡೋದು, ಹಿಂಗಾತದಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಿತ್ತು. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಹೇಳಿ ಯಾರು ಒಂದು ಜನ ಮಾಡ್ಕೊಡಕ್ಕೆ ಹೇಳಮ್ಮ ಅವ್ರ ಮನೆಗೆ. ಅಲ್ಲ, ಅಪ್ಪನ ಹತ್ರ ಹೇಳಿದ್ರೆ ಅವ್ರು ಎಂತ ಮಾಡ್ತಾರೆ? ಪಟಾಕಿ ಜನ ಸಿಕ್ಬೇಕಲ್ಲ. ಈಗಂತೂ ವತಾವತಿ ಆ ಮಗು ಎಲ್ಲ ಜಾಗ್ರತೆ ಮಾಡಿತ್ತು. ಇದನ್ನೊಂದು ಯಾಕೆ ಹಿಂಗೆ ಮಾಡ್ಕಿತ್ತೇನ? ಹೆಂಗೋ ಆಗಿ ಹೋಗ್ಯದಲ್ಲಮ್ಮ, ಈಗೇನು ಮಾಡೋಕ್ಕಾಗಲ್ಲ. ಅಪ್ಪನ ಹತ್ರ ಹೇಳಮ್ಮ. ನೀ ಹೇಳಿದ್ರೆ ಅವ್ರಿಗೆ ಯಾರು ಜನ ಸಿಗ್ತಾರೆ. ಈಗಂತೂ ಔಷಧಿ ಹೊಡಿಯೋಕ್ಕೆ ಸುಮಾರು ಜನ ಅದಾರೆ ಅಂತ ಮೊನ್ನೆ ಮಾತಾಡ್ತಿದ್ರಿ. ತುಂಬ ಕಷ್ಟದಲ್ಲದಾಳೆ ಅಮ್ಮ ಅವಳೀಗ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಗೊತ್ತಾ?
ಅಲ್ಲ ಅದು ಬೇಜಾರು ಮಾಡ್ಕೊಳಕ್ಕೆ ನಮಗೂ ಬೇಜಾರು ಆತದ, ಗೊತ್ತಾಗ್ತದೆ. ಏನು ಮಾಡೋಕ್ಕಾಗ್ತದೆ ಹೇಳ. ಎಂತಾರ ರೀ ನಿನ್ನ ಅಪ್ಪ ಬಂದಕ್ಕೆ ಒಂದು ಮಾತು ಕೇಳಿ ನೋಡ್ತೀನಿ.